ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ಶಮಂತರಸ್. ರಾಜ್ಯದಲ್ಲಿ ನಿಲ್ತಾ ಇಲ್ಲ ಕಿಲ್ಲರ್ ಕೊರೋನಾ ಅಟ್ಟಹಾಸ. ದೇಹ ಹೊಕ್ಕಿ ಅಟ್ಟಹಾಸ ಮೆರೆದಿದ್ದಾಯಿತು. ರಾಜ್ಯದಲ್ಲಿ ಸಾವಿನ ದಂಡಯಾತ್ರೆ ಶುರುವಾಯಿತು. ಕೊರೋನಾ ಸ್ಫೋಟದ ಮಧ್ಯೆ ರಾಜ್ಯ ಮತ್ತು ದೇಶದ ಮೂಲೆ ಮೂಲೆಗಳಿಂದ ಹೆಕ್ಕಿದ ಪಿನ್ ಟು ಪಿನ್ ಸುದ್ದಿಯನ್ನ ನೋಡೋಣ. ಕ್ರೂರಿ ಕೊರೋನಾಗೆ ಬೆಂಗಳೂರೇ ಬಲಿಪೀಠವಾಗಿದ್ದು ಹೇಗೆ? ಐಟಿ ಸಿಟಿಯ ಯಾವೆಲ್ಲ ಏರಿಯಾಗಳಿಗೆ ಸೋಂಕು ಹಬ್ಬಿದೆ ಗೊತ್ತಾ? ಅರ್ಚಕನ ಸಾವಿಂದ ಯಾವ್ಯಾವ ದೇವಾಲಯದ ಭಕ್ತರಿಗೆ ಟೆನ್ಷನ್ ಶುರುವಾಗಿದೆ? ಯಾವೆಲ್ಲ ಜಿಲ್ಲೆಗಳಲ್ಲಿ ಸೋಂಕು ಹೆಚ್ಚಾಗ್ತಾ ಇದೆ? ಇದೆಲ್ಲವನ್ನ ತೋರಿಸ್ತೀವಿ ಕೊರೋನಾ ಕೇಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಕೊರೋನಾ ಸೋಂಕು ಎಗ್ಗಿಲ್ಲದೆ ಮುನ್ನುಗ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಮರಣ ಮೃದಂಗ ಬಾರಿಸುತ್ತದೆ. ಇಂದು ಒಂದೇ ದಿನ ಬೆಂಗಳೂರಿನಲ್ಲಿ 4 ಬಲಿ ಪಡೆದಿದೆ. 2 ದಿನದ ಹಿಂದೆ ಮೃತಪಟ್ಟಿದ್ದ ಅರ್ಚಕನಿಗೆ ಕೊರೋನಾ ಸೋಂಕಿರುವುದು ಪತ್ತೆಯಾಗಿದೆ. ಚಿಕ್ಕಪೇಟೆಯ ಜೈನ್ ಟೆಂಪಲ್ ಅರ್ಚಕನಿಗೆ ಜ್ವರ ಕೆಮ್ಮು ಕಾಣಿಸಿಕೊಂಡಿದ್ದರಿಂದ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಗಂಟಲು ದ್ರವ ಸಂಗ್ರಹಿಸಿ ಟೆಸ್ಟ್ಗೆ ಲ್ಯಾಬ್ಗೆ ಕಳುಹಿಸಿದ ಬಳಿಕ ಕೊರೋನಾ ಸೋಂಕಿರುವುದು ದೃಢವಾಗಿದೆ. ಕ್ರೂರಿ ಕೊರೋನಾ ವೈರಸ್ ಬಿಟಿಎಂ ಲೇಔಟ್ಗೆ ಬೆಂಬಿಡದೆ ಕಾಡುವುದಕ್ಕೆ ಶುರು ಮಾಡಿದೆ. ಕೊರೋನಾಗೆ 35 ವರ್ಷದ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ. ಬಿಟಿಎಂ ಲೇಔಟ್ನ ಸೋಮೇಶ್ವರ ಕಾಲೋನಿಯಲ್ಲಿದ್ದ ಮಹಿಳೆಗೆ ಕೊರೋನಾ ಸೋಂಕು ಇದ್ದಿದ್ದರಿಂದಾಗಿ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆದೊಯ್ಯಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಹಿಳೆ ಬಲಿಯಾಗಿದ್ದಾಳೆ. ರಾಮನಗರ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ನಿಧಾನವಾಗಿ ತನ್ನ ಅಟ್ಟಹಾಸ ಮೆರೀತಾ ಇದೆ. ಕೊರೋನಾ ವಾರಿಯರ್ಸ್ಗಳಾಗಿರುವ ವೈದ್ಯಕೀಯ ಸಿಬ್ಬಂದಿಗೆ ಕೊರೋನಾ ಸೋಂಕು ಬಂದಿದೆ. ಕನಕಪುರದ ಎಂಜಿ ರಸ್ತೆಯ ನವೋದಯ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡುತ್ತಿದ್ದ ವೈದ್ಯ ದಂಪತಿಗೆ ಕೊರೋನಾ ಸೋಂಕು ದೃಢವಾಗಿದೆ. 85 ವರ್ಷದ ವೃದ್ಧನಿಗೆ ವೈದ್ಯ ದಂಪತಿ ಚಿಕಿತ್ಸೆಯನ್ನ ಕೊಟ್ಟಿದ್ರು. ಉಸಿರಾಟ ಮತ್ತು ಹೃದಯ ಸಂಬಂಧಿ ಕಾಯಿಲೆಯಿಂದ ಸಾವನ್ನಪ್ಪಿದ್ದ ವೃದ್ಧ ಮೃತಪಟ್ಟ ಬಳಿಕ ಕೋವಿಡ್ ಟೆಸ್ಟ್ ವೇಳೆ ಪಾಸಿಟಿವ್ ಪತ್ತೆಯಾಗಿದೆ. ಬಿಎಂಟಿಸಿ ಸಿಬ್ಬಂದಿಗೂ ಕೊರೋನಾ ಅನ್ನುವಂತಹ ಕ್ರೂರಿ ಬರೆ ಎಳೆದಿದೆ. ಬೆಂಗಳೂರಿನಲ್ಲಿ ಬಿಎಂಟಿಸಿಯಲ್ಲಿ ಕೆಲಸ ಮಾಡುತ್ತಿದ್ದ ನೌಕರರಿಬ್ಬರಿಗೆ ಸೋಂಕು ಹಬ್ಬಿದ್ದು ಅವರ ಸ್ವಂತ ಊರು ನಂಜನಗೂಡು ತಾಲೂಕಿನ ಅಂಟನಹಳ್ಳಿ ಗ್ರಾಮವನ್ನ ಕಂಟೈನ್ಮೆಂಟ್ ಝೋನ್ ಎಂದು ಗುರುತಿಸಲಾಗಿದೆ. ಪ್ರತಿದಿನ 450 ರಿಂದ 500 ಜನಕ್ಕೆ ಟೆಸ್ಟಿಂಗ್ ನಡೀತಾ ಇದೆ. ಮಹಾರಾಷ್ಟ್ರದಿಂದ ಬಂದವರು 115 ಜನ ಕ್ವಾರಂಟೈನ್ನಲ್ಲಿದ್ದಾರೆಂದು ಮೈಸೂರಿನಲ್ಲಿ ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ಹೇಳಿದರು. ಗಡಿ ಜಿಲ್ಲೆ ಯಾದಗಿರಿಯಲ್ಲಿ ಕೊರೋನಾ ಸೋಂಕು ಗಡಿ ಮೀರಿ ಹಬ್ಬುತ್ತಾನೇ ಇದೆ. ಇವತ್ತು 6 ಮಂದಿಗೆ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದ್ದು ಜಿಲ್ಲೆಯ ಜನತೆಯನ್ನ ಕಂಗಾಲಾಗಿಸಿದೆ. ಮಹಾರಾಷ್ಟ್ರದಿಂದ ಬಂದ 6 ಜನರನ್ನ ಕ್ವಾರಂಟೈನ್ ಕೇಂದ್ರದಲ್ಲಿ ಇರಿಸಲಾಗಿತ್ತು. ಅವರಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 871ಕ್ಕೆ ಏರಿಕೆಯಾಗಿದೆ. ಕ್ರೂರಿ ಕೊರೋನಾ ವೈರಸ್ ದಾವಣಗೆರೆ ಬರೆ ಎಳಿತಾನೇ ಇದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಮೂಲದ ಮಹಿಳೆ ಸೋಂಕಿಗೆ ಬಲಿಯಾಗಿದ್ದಾರೆ. 56 ವರ್ಷದ ಮಹಿಳೆಯನ್ನ ನಿನ್ನೆ ಶಿವಮೊಗ್ಗದ ಮೆಕಾನ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಕೋವಿಡ್ ನಿಯಮಾನುಸಾರ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದ ಹೊರವಲಯದಲ್ಲಿ ಶವ ಸಂಸ್ಕಾರ ನಡೆಸಲಾಯಿತು. ಚನ್ನಗಿರಿ ಪಟ್ಟಣದ ಕುಂಬಾರ ಬೀದಿಯನ್ನು ಸೀಲ್ ಡೌನ್ ಮಾಡಲಾಗಿದೆ. ಸದ್ಯ 76 ಜನರ ಗಂಟಲು ದ್ರವ ಸಂಗ್ರಹಿಸಲಾಗಿದೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ವೈರಸ್ ಅಂಕಿ ಶಂಕಿಗೂ ಸಿಗದೆ ಅಟ್ಟಹಾಸ ಮೆರೀತಿದೆ. ಮರಾಠರ ನಾಡಿನ ಸೋಂಕಿನಿಂದಾಗಿ ರಾಜ್ಯದಲ್ಲೂ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 23 ಜನರಿಗೆ ಕೊರೋನಾ ಶಂಕೆ ವ್ಯಕ್ತವಾಗಿದ್ದು ಸದ್ಯ ಜೈನ್ ಟೆಂಪಲ್ ರಸ್ತೆ ಕಂಟೈನ್ಮೆಂಟ್ ಝೋನ್ ಅಂತ ಗುರುತಿಸಲಾಗಿದೆ. ಸೌದಿಯಿಂದ ವಾಪಸ್ಸಾದ 18 ಜನರಿಗೆ ಮತ್ತು ಮಹಾರಾಷ್ಟ್ರದಿಂದ ವಾಪಸ್ಸಾದ 2 ಕೊರೋನಾ ಸೋಂಕು ಬಂದಿದೆ. ಗಣಿನಾಡು ಬಳ್ಳಾರಿಗೆ ಜಿಂದಾಲ್ ಸಿಬ್ಬಂದಿಗೆ ಬಂದಿರತಕ್ಕಂತ ಕೊರೋನಾದಿಂದಲೇ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಇಂದು ಜಿಂದಾಲ್ ಕಂಪನಿಯ 8 ಸಿಬ್ಬಂದಿಗೆ ಕೊರೋನಾ ಸೋಂಕು ಹೊಕ್ಕಿದ್ದು ಜಿಂದಾಲ್ನಲ್ಲೇ ಒಟ್ಟು 186 ಸಿಬ್ಬಂದಿಗೆ ಕೊರೋನಾ ಸೋಂಕಿನಿಂದ ನರಳುತ್ತಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ತೋರಣಗಲ್ಲು ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲೀಗ ಆತಂಕ ಶುರುವಾಗಿದೆ. ಕೊರೋನಾ ವೈರಸ್ ತಡೆಗೆ ಪೊಲೀಸರು ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಸೋಂಕಿತರಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ. ಆದರೆ ಬೆಂಗಳೂರಿನಲ್ಲಿ ಮತ್ತೆ 7 ಮಂದಿ ಪೊಲೀಸ್ ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಟ್ರಾಫಿಕ್ ಎಎಸ್ಐರ ಪ್ರಾಥಮಿಕ ಸಂಪರ್ಕ ಹಾಗೂ ಕಲಾಸಿಪಾಳ್ಯ ಪಾಸಿಟಿವ್ ಕೇಸ್ನ ಪ್ರಾಥಮಿಕ ಸಂಪರ್ಕಿತರಲ್ಲಿ ಪಾಸಿಟಿವ್ ಪತ್ತೆಯಾಗಿದ್ದು ವಿವಿಪುರಂ ಹಾಗೂ ಕಲಾಸಿಪಾಳ್ಯ ಪೊಲೀಸ್ ಸ್ಟೇಷನ್ನಲ್ಲಿ ನಡುಕ ಹೆಚ್ಚಿದೆ.
ಬಿಬಿಎಂಪಿ ಸಿಬ್ಬಂದಿ ಸೋಂಕಿನಿಂದಾಗಿ ಪಾಲಿಕೆಯಲ್ಲಿ ಟೆನ್ಷನ್. ಸೋಂಕಿತರಿಗೆ ಚಿಕಿತ್ಸೆ ನೀಡ್ತಾ ಇದ್ದ ವೈದ್ಯರಿಗೂ ಮಹಾ ಆಘಾತ. ಇಡೀ ನಗರಕ್ಕೆ ಕೊರೋನಾ ಹಂಚಿದ್ನ ಟೆಂಪೋ ಡ್ರೈವರ್. ಗರ್ಭಿಣಿಯರ ಗರ್ಭಕ್ಕೂ ಕೊರೋನಾ ಆಘಾತವಾಗೋದಕ್ಕೆ ಕಾರಣ ಏನು? ಇದೆಲ್ಲವನ್ನ ನೋಡೋಣ ಕೊರೋನಾ ಹಾಟ್ಸ್ಪಾಟ್ ಎಕ್ಸ್‌ಪ್ರೆಸ್‌ನಲ್ಲಿ. ಐಟಿ ಸಿಟಿ ಬೆಂಗಳೂರು ಕೊರೋನಾ ಹಾಟ್ಸ್ಪಾಟ್ ಆಗಿ ಪರಿವರ್ತನೆಯಾಗ್ತಾ ಇದೆ. ಬಿಬಿಎಂಪಿ ಆಸ್ಪತ್ರೆ ಸಿಬ್ಬಂದಿಗೆ ಕೊರೋನಾ ಸೋಂಕು ಹಬ್ಬಿದ್ದು ಆತಂಕಕ್ಕೆ ಕಾರಣವಾಗಿದೆ. ಮೈಸೂರು ರಸ್ತೆಯ ಬಿಬಿಎಂಪಿ ಆಸ್ಪತ್ರೆಯ ಸಿಬ್ಬಂದಿಗೆ ಸೋಂಕು ತಗುಲಿದೆ. ಆರೋಗ್ಯ ಕೇಂದ್ರದ ಹೌಸ್ ಕೀಪಿಂಗ್ ಸಿಬ್ಬಂದಿಗೆ ವೈರಸ್ ಹೊಕ್ಕಿರೋದ್ರಿಂದಾಗಿ ಇವರ ಸಂಪರ್ಕದಲ್ಲಿದ್ದವರಿಗೂ ಟೆನ್ಷನ್ ತಂದಿದ್ದು ಸೋಂಕಿನ ಮೂಲ ಪತ್ತೆಯಾಗಿಲ್ಲ. ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡುವ ವಾರಿಯರ್ಸ್ಗೂ ಸೋಂಕು ಸಂಕಷ್ಟ ತಂದೊಡ್ಡಿದೆ. ಸೋಂಕಿತರಿಗೆ ಚಿಕಿತ್ಸೆ ನೀಡ್ತಾ ಇದ್ದ ನರ್ಸ್ಗೂ ಸೋಂಕು ತಗುಲಿರುವ ಶಂಕೆ ವ್ಯಕ್ತವಾಗಿದೆ. ಕೋಲಾರದ ಸರ್ಕಾರಿ ಕೋವಿಡ್ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ನರ್ಸ್ ರೋಗಿ ನಂಬರ್ 6908ಕ್ಕೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು. ಸದ್ಯ ಈ ಇಬ್ಬರು ವೈದ್ಯರು ಸೇರಿ 14 ಮಂದಿಗೆ ಕ್ವಾರಂಟೈನ್ ಮಾಡಲಾಗಿತ್ತು. ಚಿಕ್ಕಬಳ್ಳಾಪುರದ ಹೊರ ರಾಜ್ಯಗಳ ಕೊರೋನಾ ನಂಜು ಬಿಟ್ಟು ಬಿಡದೆ ಕಾಡ್ತಾ ಇದೆ. ಆಂಧ್ರ, ಮಹಾರಾಷ್ಟ್ರ ಆಯಿತು, ಇದೀಗ ತಮಿಳುನಾಡಿನ ಸರದಿಯಾಗಿದ್ದು ತಮಿಳುನಾಡಿನಿಂದ ಆಗಮಿಸಿದಂತಹ ಕಾರ್ಮಿಕರಿಗೆ ಕೊರೋನಾ ಸೋಂಕಿರುವಂತಹ ಶಂಕೆ ವ್ಯಕ್ತವಾಗಿದೆ. ಟೈಟನ್ ಕಂಪನಿಯ 27 ವರ್ಷದ ಕಾರ್ಮಿಕನಿಗೆ ಕೊರೋನಾ ನಂಜು ಹೊಕ್ಕಿದ್ದು ಶಂಕಿತ ಕಾರ್ಮಿಕ ಚಿಕ್ಕಬಳ್ಳಾಪುರದ ಕೋವಿಡ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾರ್ಮಿಕ ವಾಸವಿದ್ದ ಮನೆಯನ್ನ ಸೀಲ್ ಡೌನ್ ಮಾಡಲಾಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರು ದಿನೇ ದಿನೇ ಕೊರೋನಾ ರಾಜಧಾನಿ ಆಗ್ತಾ ಇದೆ. ಹಿರಿಕಿರಿಯರೆನ್ನದೇ ಸೋಂಕು ಬಕ್ಕರಿಸಿಕೊಂಡು ಉಸಿರು ನಿಲ್ಲಿಸುತ್ತದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 64 ವರ್ಷದ ವೃದ್ಧೆ ಕೊರೋನಾ ಸೋಂಕಿಗೆ ಸಾವನ್ನಪ್ಪಿದ್ದಾರೆ. ಉಸಿರಾಟದ ತೊಂದರೆ, ಬಿಪಿ, ಶುಗರ್ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ವೃದ್ಧೆಗೆ ಮಹಾಮಾರಿಯು ಅಟ್ಯಾಕ್ ಆಗಿದ್ದು ಹಿರಿ ಜೀವವನ್ನ ಬಲಿ ಪಡೆದಿದೆ. ಕೊರೋನಾ ವೈರಸ್ ಬಿಟಿಎಂ ಲೇಔಟ್ನಲ್ಲಿ ಟೆನ್ಷನ್ ತಂದಿದೆ. ಏರಿಯಾದಲ್ಲಿ ದಿನದಿಂದ ದಿನಕ್ಕೆ ಸೋಂಕು ಹೆಚ್ಚಾಗ್ತಾ ಇದ್ದು ಇಡೀ ಕುಟುಂಬಕ್ಕೆ ಕೊರೋನಾ ಹಬ್ಬಿದೆ. 4 ದಿನಗಳ ಹಿಂದೆಯಷ್ಟೇ ದಂಪತಿ ಮೃತಪಟ್ಟಿದ್ರು. ವೃದ್ಧ ಸಂಪರ್ಕದಲ್ಲಿದ್ದಂತಹ 5 ಸೋಂಕು ಹಬ್ಬಿದೆ. ಮಗ, ಸೊಸೆ ಹಾಗೂ ಮೊಮ್ಮಕ್ಕಳಿಗೂ ಸೋಂಕು ಅಂಟಿದ್ದು ಎಲ್ಲರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೊರೋನಾ ಯಾರೊಬ್ಬರನ್ನು ಬಿಟ್ಟು ಬಿಡದೆ ಹೋಗ್ತಾ ಇದೆ. ಬೆಂಗಳೂರಿನಲ್ಲಿ ಟೆಂಪೋ ಚಾಲಕರಿಗೂ ಸೋಂಕು ಬಕ್ಕರಿಸಿದ್ದು ಆತನ ಟ್ರಾವೆಲ್ ಹಿಸ್ಟರಿಯಿಂದಾಗಿ ಆತಂಕ ಹೆಚ್ಚಿದೆ. ಕೋಣನಕುಂಟೆಯ 50 ವರ್ಷದ ವ್ಯಕ್ತಿಗೆ ಕೊರೋನಾ ಶಂಕೆ ವ್ಯಕ್ತವಾಗಿದೆ. ಚಾಲಕ ಟೆಂಪೋ ಮೂಲಕ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಓಡಾಟ ನಡೆಸಿದ್ದಾನೆ. ಸದ್ಯ ಡ್ರೈವರ್ನನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೊರೋನಾ ವೈರಸ್ ವಿಧಾನಸೌಧಕ್ಕೂ ಹೋಗಿದೆ. ಹೀಗಾಗಿ ಮುನ್ನೆಚ್ಚರಿಕೆಯಿಂದಾಗಿ ವಿಕಾಸಸೌಧದ ಎಲ್ಲಾ ಕೊಠಡಿಗಳಿಗೂ ಸ್ಯಾನಿಟೈಸರ್ ಸಿಂಪಡಿಸಲಾಯಿತು. ಮೊದಲ ಮಹಡಿಯಲ್ಲಿದ್ದ ಮಹಿಳಾ ಸಿಬ್ಬಂದಿಗೆ ಸೋಂಕು ಅಂಟಿದ್ರಿಂದಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ವಿಕಾಸಸೌಧಕ್ಕೆ ಸ್ಯಾನಿಟೈಸರ್ ಮಾಡಿರುವುದರಿಂದ ಇಡೀ ಸಿಬ್ಬಂದಿಗೆ ವರ್ಕ್ ಫ್ರಂ ಹೋಮ್ಗೆ ಆದೇಶಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ ಆತಂಕ ಹೆಚ್ಚಾಗಿದೆ. ಯಾಕಂದ್ರೆ ರೋಗಿ ನಂಬರ್ 7578ರ 37 ವರ್ಷದ ವ್ಯಕ್ತಿಯ ಪ್ರೈಮರಿ ಕಾಂಟ್ಯಾಕ್ಟ್ನಲ್ಲಿದ್ದ ಇಬ್ಬರಿಗೆ ಕೊರೋನಾ ಸೋಂಕು ಹೆಚ್ಚಾಗಿದೆ. ನೆಲಮಂಗಲದ ತಿರುಮಲಾಪುರದ ಒಂದೇ ಮನೆಯ 3 ಕೊರೋನಾ ಸೋಂಕು ದೃಢವಾಗಿದ್ದು ಆತಂಕ ಹೆಚ್ಚು ಮಾಡಿದೆ. ಹೀಗಾಗಿ ಪ್ರಾಥಮಿಕ ಸಂಪರ್ಕದಲ್ಲಿದ್ದಂತಹ 6 ಜನರಲ್ಲಿ 2 ಸೋಂಕು ತಗುಲಿದ್ದು ತಿರುಮಲಾಪುರ ಗ್ರಾಮವನ್ನ ಸೀಲ್ ಡೌನ್ ಮಾಡಲಾಗಿದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಕೊರೋನಾ ಸೋಂಕು ತಲ್ಲಣ ಸೃಷ್ಟಿ ಮಾಡಿದೆ. ಚಾಮರಾಜಪೇಟೆ ವ್ಯಾಪ್ತಿಯಲ್ಲೇ 4 ಗರ್ಭಿಣಿಯರಿಗೂ ಕೊರೋನಾ ಸೋಂಕು ತಗುಲಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 4 ಗರ್ಭಿಣಿಯರಿಗೂ ಕೋವಿಡ್ ಪರೀಕ್ಷೆಯನ್ನು ನಡೆಸಲಾಯಿತು. ಪರೀಕ್ಷೆ ವೇಳೆ ಕೊರೋನಾ ಸೋಂಕಿರುವುದು ದೃಢವಾಗಿದ್ದು ಚಾಮರಾಜಪೇಟೆಯಲ್ಲಿ ಆತಂಕ ಹೆಚ್ಚಿಸಿದೆ. ಆರೋಗ್ಯಾಧಿಕಾರಿಗಳ ವಾಹನದ ಚಾಲಕನಿಗೂ ಹೊಕ್ಕಿದ ಹೇಗೆ ವೈರಸ್? ಅಂತರ ಇಲ್ಲದೆ ಪರೀಕ್ಷೆ ಬರೆದಿದ್ದು ಎಲ್ಲಿ ಪಿಯು ವಿದ್ಯಾರ್ಥಿಗಳು?
ಕೊರೋನಾ ವಾರಿಯರ್ಸ್ಗಳಾಗಿರುವಂತಹ ಪೊಲೀಸರಿಗೆ ಕಮಿಷನರ್ ಭಾಸ್ಕರ್ ರಾವ್ ಸ್ಥೈರ್ಯ ತುಂಬಿದ್ದು ಹೇಗೆ? ಇದೆಲ್ಲವನ್ನ ನೋಡೋಣ ಕೊರೋನಾ ಬೆಂಗಳೂರು ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ವಾರಿಯರ್ಸ್ ಆಗಿರೋ ಆಂಬ್ಯುಲೆನ್ಸ್ ಚಾಲಕನಿಗೆ ಕೊರೋನಾ ಸೋಂಕು ತಗುಲಿದ್ದು ಆತಂಕ ಹೆಚ್ಚು ಮಾಡಿದೆ. ಕೋಣನಕುಂಟೆ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗೆ ಸೋಂಕು ಹಬ್ಬಿದ್ದು ಆರೋಗ್ಯಾಧಿಕಾರಿಗಳನ್ನ ಕರೆದುಕೊಂಡು ಚಾಲಕ ಓಡಾಡ್ತಿದ್ದ. ಚಾಲಕನ ಜೊತೆ ಸಂಪರ್ಕ ಹೊಂದಿದ 31 ಸಿಬ್ಬಂದಿಗೆ ಕ್ವಾರಂಟೈನ್ ಮಾಡಲಾಗಿತ್ತು. ಸರ್ಕಾರಿ ಆಸ್ಪತ್ರೆಯನ್ನ ಸೀಲ್ ಡೌನ್ ಮಾಡೋದಕ್ಕೆ ಚಿಂತನೆ ನಡೆಸಲಾಗ್ತಿದೆ. ಹೆಮ್ಮಾರಿ ಕೊರೋನಾ ಬೆಂಗಳೂರಿನ ಗಲ್ಲಿಗೂ ನುಗ್ಗಿದೆ. ನಗರದ ಮತ್ತೊಂದು ಸ್ಲಂನಲ್ಲಿ ಕೊರೋನಾ ಆರ್ಭಟಿಸಿದ್ದು ಬಿಟಿಎಂ ಲೇಔಟ್ ಸೆಕೆಂಡ್ ಸ್ಟೇಜ್ನ ಸೋಮೇಶ್ವರ ಕಾಲೋನಿಯಲ್ಲಿ ಬರೋಬ್ಬರಿ 4 ಮಂದಿಗೆ ಒಂದೇ ಕಾಲೋನಿಯಲ್ಲಿ ಸೋಂಕು ಹಬ್ಬಿದೆ. ಕಾಲೋನಿಯಲ್ಲಿ ಇದುವರೆಗೆ 8 ಮಂದಿಗೆ ಸೋಂಕು ಹರಡಿದ್ದು ಇಡೀ ಕಾಲೋನಿಯ ಜನತೆಗೆ ಕೊರೋನಾ ಭೀತಿ ಇನ್ನಿಲ್ಲದಂತೆ ಕಾಡ್ತಿದೆ. ಬಗ್ಗೆ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ರಾಜ್ಯ ಸರ್ಕಾರದ ವತಿಯಿಂದ ಮಾಸ್ಕ್ ಡೇ ಆಚರಿಸಲಾಯಿತು. ವಿಧಾನಸೌಧದಲ್ಲಿ ನಡೆದ ಮಾಸ್ಕ್ ಡೇ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಸಿಎಂ ಬಿಎಸ್ವೈ ಕೊರೋನಾ ಸೋಂಕು ಹರಡುವುದನ್ನು ನಿಯಂತ್ರಣ ಮಾಡುವುದಕ್ಕೆ ಮಾಸ್ಕ್ ಧರಿಸುವುದು ಕಡ್ಡಾಯ ಅಂತ ಹೇಳಿದ್ರು. ಮಾಸ್ಕ್ ಧರಿಸಿದ್ರೆ ನಮ್ಮನ್ನ ರಕ್ಷಿಸಿಕೊಳ್ಳೋದ್ರ ಜೊತೆಗೆ ಬೇರೆಯವರನ್ನು ರಕ್ಷಣೆ ಮಾಡಬಹುದು ಅಂತ ತಿಳಿಸಿದ್ರು. ದೈಹಿಕ ಅಂತರ ಕಾಯ್ದುಕೊಂಡು ಮಾಸ್ಕ್ ಧರಿಸುವುದರಿಂದ ಕೊರೋನಾ ಮೇಲೆ ಹಿಡಿತ ಸಾಧಿಸಬಹುದು ಅಂತ ಬಿಎಸ್ವೈ ಹೇಳಿದ್ದಾರೆ. ವೈಯಕ್ತಿಕ ಸ್ವಚ್ಛತೆಯ ಕಡೆ ನಾವು ಗಮನ ಹರಿಸಿ ಸರ್ಕಾರದ ಜೊತೆ ಜನತೆಯೂ ಕೂಡ ಕೈ ಜೋಡಿಸಬೇಕು. ಕೊರೋನಾ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರದಿಂದ ಕ್ರಮ ಕೈಗೊಳ್ಳಲಾಗುತ್ತಿದೆ. ರಾಜ್ಯ ಸರ್ಕಾರದ ಕೆಲಸಕ್ಕೆ ಪ್ರಧಾನಿ ಮೋದಿ ಕೂಡ ಶ್ಲಾಘಿಸಿದ್ದಾರೆ ಎಂದ ಸಿಎಂ ಹಗಲು ರಾತ್ರಿ ಕೆಲಸ ಮಾಡುತ್ತಿರುವ ವೈದ್ಯಕೀಯ ಸಿಬ್ಬಂದಿ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಕೊರೋನಾ ವಾರಿಯರ್ಸ್ಗಳಾಗಿರುವಂತಹ ಪೊಲೀಸರಿಗೂ ಕೊರೋನಾ ಸೋಂಕು ಹಬ್ಬಿದ್ದು ಆತಂಕಕ್ಕೆ ಕಾರಣವಾಗಿದೆ. ಇದರಿಂದ ಪೊಲೀಸ್ ಸಿಬ್ಬಂದಿಗೆ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಆತ್ಮಸ್ಥೈರ್ಯ ತುಂಬಿದ್ರು. 6 ತಿಂಗಳಿನಿಂದ ನಿಮ್ಮೆಲ್ಲರ ಜೊತೆ ಮಾತನಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ. ಪೊಲೀಸರ ಕಾರ್ಯ ನಿಜಕ್ಕೂ ದೊಡ್ಡದ್ದು ಅಂತ ಆಯುಕ್ತರು ಹೇಳಿದ್ರು. ಕೊರೋನಾ ಭೀತಿಯಿಂದಾಗಿ ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ದೈಹಿಕ ಅಂತರ ಕಾಪಾಡಿಕೊಳ್ಳಬೇಕೆಂದು ಸರ್ಕಾರವೇ ಹೇಳಿದೆ. ಆದರೆ ಪಿಯು ಪರೀಕ್ಷಾ ಕೇಂದ್ರದಲ್ಲಿ ನಿಯಮ ಉಲ್ಲಂಘನೆಯಾಗಿದ್ದು ಕೂಡ ಕಂಡುಬಂತು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಸರ್ಕಾರಿ ಕಾಲೇಜು ಪರೀಕ್ಷಾ ಕೇಂದ್ರದಲ್ಲಿ 3 ಅಡಿ ದೈಹಿಕ ಅಂತರ ಉಲ್ಲಂಘನೆಯಾಗಿದೆ. 18 ರಿಂದ 20 ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವಿದ್ರೂ 24 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದರು. ಪಿಯು ಪರೀಕ್ಷಾ ಕೇಂದ್ರದಲ್ಲಿ ದೈಹಿಕ ಅಂತರವೇ ಇಲ್ಲದೆ ಪರೀಕ್ಷೆ ನಡೆಸಲಾಗುತ್ತದೆ. ಸುಂಕದಕಟ್ಟೆಯ ಶಾಂತಿಧಾಮ ಕಾಲೇಜಿನ ಪಿಯು ಪರೀಕ್ಷಾ ಘಟಕದಲ್ಲಿ ಅಧಿಕಾರಿಗಳು ಎಡವಟ್ಟು ಮಾಡಿದ್ದು ವಿದ್ಯಾರ್ಥಿಗಳು ನೂಕುನುಗ್ಗಲು ಕಂಡುಬಂತು. ಏಕಾಏಕಿ ಪರೀಕ್ಷಾ ಕೇಂದ್ರಕ್ಕೆ ವಿದ್ಯಾರ್ಥಿಗಳನ್ನ ಬಿಟ್ಟಿದ್ದು ಅಂತರ ಕಾಪಾಡಿಕೊಳ್ಳುವಲ್ಲಿ ನಿರ್ಲಕ್ಷ್ಯ ವಹಿಸಿದ್ದು ಕಂಡುಬಂತು. ಕೊರೋನಾ ಬಂದಾಗಿನಿಂದ ಸೋಂಕಿತರಿಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ದುಪ್ಪಟ್ಟು ಹಣ ವಸೂಲಿ ಮಾಡಲಾಗ್ತಾ ಇದೆ. ಈ ಬಗ್ಗೆ ಇಂದಿನ ಟಾಕ್ ಫೋರ್ಸ್ ನಲ್ಲಿ ಚರ್ಚೆಯಾಗಿದೆ. ಮುಂದಿನ ಕ್ಯಾಬಿನೆಟ್ ನಲ್ಲಿ ಚರ್ಚಿಸಿ ಹೊಸ ದರ ನಿಗದಿಪಡಿಸುವುದಾಗಿ ಆರೋಗ್ಯ ಸಚಿವ ಶ್ರೀರಾಮುಲು ಹೇಳಿದರು. ಖಾಸಗಿ ಆಸ್ಪತ್ರೆಗಳಲ್ಲಿ ದರ ನಿಗದಿ ಬಗ್ಗೆ ಅಂತಿಮವಾಗಿ ಕ್ಯಾಬಿನೆಟ್ ನಲ್ಲಿ ನಿರ್ಧರಿಸಲಾಗಿದೆ. ಹೀಗಾಗಿ ಸದ್ಯಕ್ಕೆ ದರ ನಿಗದಿ ಬಗ್ಗೆ ಮಾಹಿತಿ ನೀಡಿಲ್ಲ ಅಂತ ಹೇಳಿದರು. ಜರ್ಮನಿಗೆ ತೆರಳಬೇಕಿದ್ದಂತಹ ವಿಮಾನ ಕೊನೆ ಕ್ಷಣದಲ್ಲಿ ರದ್ದಾಗಿದ್ದು ಏರ್ಲೈನ್ ಸಿಬ್ಬಂದಿ ವಿರುದ್ಧ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗ್ಗೆ ಬೆಂಗಳೂರಿನಿಂದ ದೆಹಲಿಗೆ ತೆರಳಿ ದೆಹಲಿಯಿಂದ ಜರ್ಮನಿಗೆ ತೆರಳಬೇಕಿದ್ದಂತಹ ಪ್ರಯಾಣಿಕರು ಬೆಳಗ್ಗೆ 6 ಗಂಟೆಗೆ ವಿಮಾನದಲ್ಲಿ ದೆಹಲಿಗೆ ತೆರಳಿದ್ರು. ಆದರೆ ದೆಹಲಿಗೆ ತೆರಳಿದ ನಂತರ ಇದೀಗ ಜರ್ಮನ್ ಪ್ರಯಾಣ ರದ್ದಾಗಿರುವುದಾಗಿ ಏರ್ಲೈನ್ ಸಿಬ್ಬಂದಿ ಹೇಳಿದ್ರು. ಅತಂತ್ರ ಸ್ಥಿತಿಯಲ್ಲಿ ಸಿಲುಕಿ ಪ್ರಯಾಣಿಕರು ಪರದಾಡಿದ್ರು. ಕೊರೋನಾ ಭೀತಿಯ ಮಧ್ಯೆನೂ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಸೋಂಕಿತನ ಮನೆ ಪಕ್ಕದಲ್ಲೇ ಎಕ್ಸಾಮ್ ಹಾಲ್ನಿಂದ ಹೆಚ್ಚಾಯ್ತು ಟೆನ್ಷನ್. ಮಾಸ್ಕ್ ಡೇ ಎಂದು ಯಾವೆಲ್ಲ ನಾಯಕರು ಮಾಸ್ಕ್ ಅನ್ನ ಮರೆತರು. ಇನ್ನು 3 ದಿನ ಮಾದೇಶ್ವರ ಬೆಟ್ಟ ತೆರೆಯಲ್ಲ ಯಾಕೆ? ಇದೆಲ್ಲವನ್ನ ನೋಡೋಣ ಸ್ಟೇಟ್ ಕೊರೋನಾ ಎಕ್ಸ್‌ಪ್ರೆಸ್‌ನಲ್ಲಿ.
ಇಂದಿನ ದ್ವಿತೀಯ ಪಿಯು ಪರೀಕ್ಷೆ ಬರೆಯಲು ಬಂದಂತಹ ಇಬ್ಬರು ವಿದ್ಯಾರ್ಥಿಗಳಿಗೆ ದೇಹದ ಉಷ್ಣಾಂಶ ಅಧಿಕವಾಗಿದ್ದು ಕಂಡುಬಂದಿದೆ. ಗದಗ ನಗರದ ಜೆಟಿ ಕಾಲೇಜ್ ಪರೀಕ್ಷಾ ಕೇಂದ್ರಕ್ಕೆ ಬಂದ ಇಬ್ಬರು ವಿದ್ಯಾರ್ಥಿಗಳಿಗೆ ಥರ್ಮಲ್ ಸ್ಕ್ರೀನಿಂಗ್ ವೇಳೆ ಟೆಂಪರೇಚರ್ ಕಂಡು ಬಂದಿದ್ದರಿಂದಾಗಿ ಅವರನ್ನು ಪ್ರತ್ಯೇಕ ಕೋಣೆಯಲ್ಲಿ ಪರೀಕ್ಷೆ ಬರೆಸುವುದಕ್ಕೆ ಅವಕಾಶ ಮಾಡಿಕೊಡಲಾಯಿತು. ವಿದ್ಯಾರ್ಥಿಗಳಿಗೆ ಡಿಸಿ ಎಂಜಿ ಹಿರೇಮಠ ಧೈರ್ಯ ತುಂಬಿದರು. ಕೊರೋನಾ ಆತಂಕದಿಂದಾಗಿ ಪರೀಕ್ಷಾ ಕೇಂದ್ರಗಳಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಆದರೆ ಕೋಲಾರ ನಗರದ ಆರೋಹಳ್ಳಿ ಬಡಾವಣೆ ಕಂಟೈನ್ಮೆಂಟ್ ಝೋನ್ಗಳಲ್ಲಿನ ಗೋಕುಲ್ ಕಾಲೇಜಿನಲ್ಲಿ ಪರೀಕ್ಷೆ ಬರೆಸಲಾಗಿದೆ. ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಶಿಕ್ಷಣ ಇಲಾಖೆ ಪರೀಕ್ಷೆ ನಡೆಸಿದೆ. ಒಂದು ದಿನದ ಮಟ್ಟಿಗೆ ಕಂಟೈನ್ಮೆಂಟ್ ಝೋನ್ ತೆರವುಗೊಳಿಸಿ ಪರೀಕ್ಷೆ ನಡೆಸುವುದಕ್ಕೆ ಆದೇಶಿಸಿದ್ರು. ವಿದ್ಯಾರ್ಥಿಗಳಿಗೆ ಸೋಂಕು ಹಬ್ಬಿದ್ರೆ ಏನ್ ಗತಿ ಅನ್ನೋ ಆತಂಕ ಶುರುವಾಗಿದೆ. ಪಿಯು ಪರೀಕ್ಷೆ ವೇಳೆ ರೂಮ್ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಗೊಂದಲ ಸೃಷ್ಟಿಯಾದ ಘಟನೆ ಕೊಪ್ಪಳದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ನಡೆದಿದೆ. ಪರೀಕ್ಷೆ ಆರಂಭವಾದರೂ ರೂಮ್ ಸಿಗದೆ ಸುಮಾರು 20 ವಿದ್ಯಾರ್ಥಿಗಳು ಪರದಾಟ ನಡೆಸಿದ್ರು. ಬೇರೆ ಕಡೆ ರೂಮ್ ನಂಬರ್ ಹಾಕಿರುವುದನ್ನು ವಿದ್ಯಾರ್ಥಿಗಳಿಗೆ ಸಿಬ್ಬಂದಿ ತಿಳಿಸಿರಲಿಲ್ಲ. ಹೀಗಾಗಿ 20 ನಿಮಿಷದ ಬಳಿಕ ರೂಮ್ ಹುಡುಕಿದ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದರು. ಪಿಯು ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆ ಮಾಡಿರುವುದಾಗಿ ಸರ್ಕಾರ ಹೇಳಿತು. ಆದರೆ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ನಗರದಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಎಕ್ಸಾಮ್ ಬರೆದ ಮೇಲೆ ವಿದ್ಯಾರ್ಥಿಗಳು ಬಸ್ಗಾಗಿ ಪರದಾಟ ನಡೆಸಿದರು. ಸಮರ್ಪಕ ಸಾರಿಗೆ ವ್ಯವಸ್ಥೆ ಇಲ್ಲದ ಕಾರಣ ಬೈಕ್ಗಳಲ್ಲಿ ಬಂದು ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳು ತೆರಳಿದರು. ವಿಪರ್ಯಾಸ ಅಂದರೆ ಬಸ್ ತಡವಾಗಿ ಬಂದಿದ್ದರಿಂದಾಗಿ ಖಾಲಿಯಾಗಿ ಸಂಚರಿಸಿದ್ವು. ಶಿವಮೊಗ್ಗ ನಗರದ ಪಿಯು ಪರೀಕ್ಷಾ ಕೇಂದ್ರದ ಎದುರು ಜನಜಾತ್ರೆಯೇ ನಡೆದಿತ್ತು. ಪರೀಕ್ಷೆ ಮುಗಿದ ಬಳಿಕ ಗುಂಪಾಗಿ ವಿದ್ಯಾರ್ಥಿಗಳು ಹೊರಬಂದರು. ದೈಹಿಕ ಅಂತರವಿಲ್ಲದೆ ನೂರಾರು ವಿದ್ಯಾರ್ಥಿಗಳು ಕೇಂದ್ರದಿಂದ ಹೊರಬಂದು ಮಾತುಕತೆಯಲ್ಲಿ ತಲ್ಲೀನರಾಗಿದ್ದರು. ಶಿವಮೊಗ್ಗ ನಗರದ ಕಸ್ತೂರಬಾ ಬಾಲಕಿಯ ಪದವಿ ಪೂರ್ವ ಕಾಲೇಜ್ ಕೇಂದ್ರ ಹಾಗೂ ಎನ್ಇಎಸ್ 2 ಕೇಂದ್ರಗಳ ಮುಂದೆ ವಿದ್ಯಾರ್ಥಿಗಳಿಂದ ನಿಯಮಗಳ ಉಲ್ಲಂಘನೆಯಾಗಿತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಹೆಚ್ಚಿದ್ರಿಂದಾಗಿ ಆತಂಕ ತಂದಿದ್ರೂ ಸಹ ಜನನಾಯಕರು ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಕಾರವಾರ ಜಿಲ್ಲೆಯ ಪಂಚಾಯತ್ ಸಭಾಭವನದಲ್ಲಿ ನಡೆದಂತಹ ಅಧಿಕಾರಿಗಳ ಸಭೆಯಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ಮಾಸ್ಕ್ ಡೇ ದಿನವೇ ಮಾಸ್ಕ್ ಮರೆತಿದ್ದು ಕಂಡುಬಂತು. ಸಂಸದರೇ ಈ ರೀತಿ ಆದ್ಮೇಲೆ ಏನು ಅಧಿಕಾರಿಗಳನ್ನ ಕೇಳಬೇಕೆ? ಅವರು ಸರ್ಕಾರದ ಆದೇಶಕ್ಕೆ ಕ್ಯಾರೆ ಎನ್ನದೇ ಸಭೆಯಲ್ಲಿ ಭಾಗಿಯಾಗಿದ್ದು ಕೂಡ ಕಂಡುಬಂತು. ವೈರಸ್ ತಡೆಗಟ್ಟುವುದಕ್ಕೆ ಮಾಸ್ಕ್ ಧರಿಸುವುದು ಕಡ್ಡಾಯ. ಇದೇ ಕಾರಣಕ್ಕೆ ಜಾಗೃತಿ ಮೂಡಿಸಲು ಇಂದು ಮಾಸ್ಕ್ ಡೇ ಆಚರಿಸಲಾಯಿತು. ಆದರೆ ಹಾಸನ ಜಿಲ್ಲೆಯ ಸಕಲೇಶಪುರ ಪಟ್ಟಣದಲ್ಲಿ ನಡೆದಂತಹ ಮಾಸ್ಕ್ ಡೇನಲ್ಲಿ ಸಚಿವ ಕೆ ಗೋಪಾಲಯ್ಯ ಜೊತೆಗೆ ಹೆಜ್ಜೆ ಹಾಕಿದಂತಹ ನೂರಾರು ಜನರು ಅಂತರಕ್ಕೆ ವಿದಾಯ ಹೇಳಿದರು. ಡಿಸಿ, ಎಸ್ಪಿ ಸೇರಿ ಹಲವು ಹಿರಿಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರೂ ಸಹ ಅಂತರವಿರಲಿಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಹೆಚ್ಚುತ್ತಾನೆ ಇದೆ. ಇದರ ಬೆನ್ನಲ್ಲೇ ಮಾಸ್ಕ್ ಡೇ ಪ್ರಯುಕ್ತ ಜಿಲ್ಲಾ ಪೊಲೀಸರು ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಿದರು. ಶಿವಮೊಗ್ಗ ನೆಹರು ಮೈದಾನದ ಮೂಲಕ ವಿವಿಧ ವೃತ್ತಗಳಿಗೆ ಸಾಗಿದಂತಹ ಪೊಲೀಸ್ ಅಧಿಕಾರಿಗಳು ಮತ್ತು ಕಾನ್ಸ್ಟೇಬಲ್ಗಳು ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಿದರು. ಚಾಮರಾಜನಗರ ಜಿಲ್ಲೆಯ ಪ್ರಸಿದ್ಧ ಮಲೆ ಮಹದೇಶ್ವರ ದೇಗುಲಕ್ಕೆ 3 ದಿನ ಪ್ರವೇಶ ನಿರ್ಬಂಧಿಸಲಾಗಿದೆ. ಜೂನ್ 19ರಿಂದ 21ರವರೆಗೆ ದೇಗುಲದಲ್ಲಿ ಭಕ್ತರಿಗೆ ಪ್ರವೇಶ ಇರಲ್ಲ. ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸುವಂತಹ ಸಾಧ್ಯತೆ ಇದೆ. ಹೀಗಾಗಿ ಕೊರೋನಾ ಸೋಂಕು ಹರಡದಂತೆ ತಡೆಗಟ್ಟುವ ಸಲುವಾಗಿ ಭಕ್ತರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿ ಚಾಮರಾಜನಗರ ಜಿಲ್ಲಾಧಿಕಾರಿ ಎಂಆರ್ ರವಿ ಆದೇಶಿಸಿದ್ದಾರೆ. ಕೊರೋನಾ ವಿರುದ್ಧ ಹೋರಾಡುವುದಾಗಿ ಪಿಎಂ ಮೋದಿ ಕಹಳೆ. ಜಗನ್ನಾಥ ಯಾತ್ರೆಗೂ ಕುತ್ತು ತಂದ ಕೋವಿಡ್ ವೈರಸ್. ಆಂಧ್ರದಲ್ಲಿ ಹೇಗಿದೆ ಸೋಂಕಿನ ಸುಂಟರಗಾಳಿ? ಲಾಕ್ಡೌನ್ ಇದ್ರೂ ಅಮ್ಮ ಕ್ಯಾಂಟೀನಲ್ಲಿ ಫ್ರೀ ಊಟ. ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ಕೊರೋನಾ ಎಕ್ಸ್‌ಪ್ರೆಸ್ನಲ್ಲಿ. ದೆಹಲಿಯಲ್ಲಿ ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಸಿಗದೆ ಮುನ್ನುಗ್ತಾ ಇದೆ. 47,000 ಸೋಂಕಿತರಿದ್ದು 1,900ಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ದಾರೆ. ಪ್ರಸ್ತುತ 27,000 ಜನರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆತಾ ಇದ್ದಾರೆ. ಹೀಗಾಗಿ ಸೋಂಕು ನಿಯಂತ್ರಿಸುವ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೆಹಲಿಯ ಎನ್ಆರ್ಸಿ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿದ್ರು. ದೆಹಲಿ ಆಸ್ಪತ್ರೆಗಳಲ್ಲಿ ಬೆಡ್ಗಳು ಖಾಲಿ ಇಲ್ಲದ ಕಾರಣ ಪರ್ಯಾಯ ವ್ಯವಸ್ಥೆಗಳ ಬಗ್ಗೆಯೂ ಚರ್ಚಿಸಲಾಯಿತು.
ಕೊರೋನಾ ಲಾಕ್ಡೌನ್ ಎಫೆಕ್ಟ್ ತೈಲ ಬೆಲೆ ಮೇಲೂ ಹೊಡೆತ ಕೊಟ್ಟಿದೆ. ದೇಶದಲ್ಲಿ ಸತತ 12ನೇ ದಿನವೂ ಪೆಟ್ರೋಲ್ ಡೀಸೆಲ್ ಬೆಲೆ ದುಬಾರಿಯಾಗಿದೆ. ಇಂದು ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ 53 ಪೈಸೆ ಏರಿಕೆಯಾದರೆ ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ 64 ಪೈಸೆ ಏರಿಕೆಯಾಗಿದೆ. ಲಾಕ್ಡೌನ್ನಿಂದಾಗಿ ಕೆಲಸವಿಲ್ಲದೆ ಸಂಬಳವೂ ಇಲ್ಲದೆ ಕಂಗಾಲಾಗಿದ್ದ ವಾಹನ ಸವಾರರಿಗೆ ತೈಲ ಬೆಲೆ ಏರಿಕೆ ಗಾಯದ ಮೇಲೆ ಬರೆಯಿಡುವಂತಾಗಿದೆ. ಆಂಧ್ರಪ್ರದೇಶದಲ್ಲಿ ಕೊರೋನಾ ಸೋಂಕು ದಿನೇ ದಿನೇ ಎಲ್ಲಿಗೂ ಮೀರಿ ಹೆಚ್ಚಳವಾಗುತ್ತಿದೆ. ಇದರ ಮಧ್ಯೆ ಆಂಧ್ರದಲ್ಲಿ ಸೋಂಕಿತರ ಸಂಖ್ಯೆ 7,000 ಗಡಿ ದಾಟಿದರೆ 90ಕ್ಕೂ ಹೆಚ್ಚು ಜನರು ಸೋಂಕಿನಿಂದ ಮೃತಪಟ್ಟಿದ್ದಾರೆ. ಆತಂಕಕಾರಿ ವಿಚಾರ ಅಂದ್ರೆ ಇಂದು ಒಂದೇ ದಿನ 425ಕ್ಕೂ ಹೆಚ್ಚು ಜನರಿಗೆ ವೈರಸ್ ಹೊಕ್ಕಿದ್ದು ಸೋಂಕಿತರ ಸಂಖ್ಯೆ 7,496ಕ್ಕೆ ಏರಿಕೆಯಾಗಿದೆ. ತಮಿಳುನಾಡಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 50,000 ಗಡಿ ದಾಟಿದೆ. ಇದರ ಮಧ್ಯೆ ಕೆಲ ಏರಿಯಾಗಳಲ್ಲಿ ಸೋಂಕು ಹರಡದಂತೆ ತಡೆಯುವ ಸಲುವಾಗಿ ಲಾಕ್ಡೌನ್ ಹೇರಲಾಗಿದೆ. ಚೆನ್ನೈ ನಗರದಲ್ಲಿ ಲಾಕ್ಡೌನ್ ವಿಧಿಸಿರುವುದರಿಂದ ಅಮ್ಮ ಕ್ಯಾಂಟೀನ್ ಮೂಲಕ ಉಚಿತ ಊಟ ನೀಡುವಂತೆ ಸಿಎಂ ಪಳನಿಸ್ವಾಮಿ ಹೇಳಿದ್ದಾರೆ. ಜೂನ್ 19ರಿಂದ ಜೂನ್ 30ರವರೆಗೆ ಫ್ರೀ ಊಟವನ್ನ ನೀಡಲಾಗುತ್ತದೆ. ಲಾಕ್ಡೌನ್ ಸಡಿಲಿಕೆ ಬಳಿಕ ದೇಶದಲ್ಲಿ ದೇಗುಲಗಳ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಸೋಂಕು ಹರಡುವ ಭೀತಿಯಿಂದಾಗಿ ಜಗನ್ನಾಥ ಯಾತ್ರೆಗೆ ಸುಪ್ರೀಂ ಕೋರ್ಟ್ ತಡೆಯನ್ನು ಕೊಟ್ಟಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರುವುದರಿಂದ ಕೊರೋನಾ ಹರಡುವ ಸಾಧ್ಯತೆ ಇದೆ. ಹೀಗಾಗಿ ಒಡಿಶಾದ ಪುರಿ ಜಗನ್ನಾಥ ದೇಗುಲದ ರಥಯಾತ್ರೆ ನಡೆಸದಂತೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಬರುವಂತಹ ಲಕ್ಷಣಗಳೇ ಕಾಣ್ತಾ ಇಲ್ಲ. ರಾಜ್ಯವೊಂದರಲ್ಲೇ ಒಂದೇ ದಿನ 1,13,445ಕ್ಕೆ ಏರಿಕೆಯಾಗಿದ್ದು ಪ್ರಸ್ತುತ 50,000 ಸೋಂಕಿತರು ಚಿಕಿತ್ಸೆ ಪಡೆಯುತ್ತಾ ಇದ್ದು 57,000 ಜನರು ಸೋಂಕಿನಿಂದ ಗುಣಮುಖರಾಗಿದ್ದಾರೆ. ಮರಾಠರ ನಾಡಲ್ಲಿ 5,500ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದು ಆತಂಕ ಮೂಡಿಸಿದೆ. ಭಾರತದಲ್ಲಿ ಕೊರೋನಾ ವೈರಸ್ ಹೆಚ್ಚುತ್ತಾ ಇದ್ರೂ ಸಹ ದೇಶದಲ್ಲಿ ವೆಂಟಿಲೇಟರ್ ಕೊರತೆ ಆಗದಂತೆ ಕ್ರಮ ಕೈಗೊಂಡಿರುವುದಾಗಿ ಪ್ರಧಾನಿ ಮೋದಿ ಹೇಳಿದ್ದಾರೆ. ಪಿಎಂ ಕೇರ್ ನಿಧಿಯಿಂದ 50,000 ವೆಂಟಿಲೇಟರ್ ಖರೀದಿಗೆ ತೀರ್ಮಾನಿಸಲಾಗಿದ್ದು ವೆಂಟಿಲೇಟರ್ ಖರೀದಿಗೆ 2,000 ಕೋಟಿ ರೂಪಾಯಿ ಹಂಚಿಕೆಯಾಗಿದೆ. 30,000 ವೆಂಟಿಲೇಟರ್ ಪೂರೈಕೆ ಮಾಡುವಂತೆ ಮೈಸೂರಿನ ಸ್ಕ್ಯಾನ್ ಟೆಕ್ನಾಲಜಿ ಕಂಪನಿಗಳಿಗೆ ಗುತ್ತಿಗೆ ನೀಡಲಾಗಿದೆ. ಆಗಸ್ಟ್ ಅಂತ್ಯದ ವೇಳೆಗೆ ಎಲ್ಲಾ ವೆಂಟಿಲೇಟರ್ಗಳನ್ನು ಪೂರೈಸಲಾಗುತ್ತೆ. ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ.